ಜಯದೇವರ ಕುರಿತು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅಥರ್ವ ವೇದದಲ್ಲಿ ಒಂದು ಮಾತು ಬರುತ್ತೆ. ಈ ಭೂಮಿಯು ನನ್ನ ತಾಯಿ, ನಾನು ಅವಳ ಪುತ್ರ ಅಂತಕ್ಕಂತಹದ್ದನ್ನೇ ಧ್ಯೇಯವಾಗಿರಿಸ್ಕೊಂಡಂಥವ್ರು ಮೈಚ ಜಯದೇವರು. ಎಲ್ರಿಗೂ ಅವ್ರು ಕೆಲಸ ಮಾಡುವಂತಹ ಉದ್ಯೋಗ ಫುಲ್ ಟೈಮ್ ಆಗಿರುತ್ತೆ, ಪಾರ್ಟ್ ಟೈಮ್ ಆಗಿ ಬೇರೆ ಕೆಲಸ ಮಾಡ್ತಾರೆ. ಅದು ಜಯದೇವರ ವಿಷಯ ಏನು ಅಂತಂದರೆ, ಎಲ್ಲಿ ಉದ್ಯೋಗದಲ್ಲಿದ್ದರೂ ಅದೇ ಪಾರ್ಟ್ ಟೈಮ್ ಅವ್ರಿಗೆ. ರಾಷ್ಟ್ರೀಯ ಸ್ವಯಂ ಸೇವಕದ ಕೆಲಸ ಫುಲ್ ಟೈಮ್ ಆಗಿ ಪೂರ್ಣಾವಧಿಗೆ ಕೆಲಸವನ್ನು ಮಾಡಿದಂಥವ್ರು. ಯಾವ ಸಭೆಗೆ ಬಂದರೂ ಕೂಡ ಅದು ಅಲ್ಪಾವಧಿ, ಅದು ಮಧ್ಯಮಾವಧಿ, ದೀರ್ಘಾವಧಿಯಲ್ಲಿ ಏನೇನು ಸೇವೆಗಳನ್ನು ಮಾಡಲಿಕ್ಕೆ ಅಂತ ಟಿಪ್ಪಣಿಯನ್ನು ಸಿದ್ಧ ಮಾಡ್ಕೊಂಡು ಬರ್ತಾ ಇದ್ದಂತಹ ಏಕೈಕ ವ್ಯಕ್ತಿ ಅಂದರೆ ಮೈಚಾಜಿ. ಅವರ ಜೀವನ ಹೇಗಿತ್ತು ಅಂದರೆ, ಒಂದೇ ಮಾತಲ್ಲಿ ಬರುವ ಹಾಗೆ, ನೀನೇ ನನ್ನ ಜ್ಞಾನ, ನೀನೇ ಧರ್ಮ, ನೀನೇ ದೈವ, ನೀನೇ ನನ್ನ ಲಕ್ಷ್ಯ, ನೀನೇ ನನ್ನ ಶರೀರಾರ್ಪಣ, ಒಂದೇ ಮಾತರಂ ಅನ್ನುವಂಥ ರೀತಿಯಲ್ಲಿ ಜಯದೇವರ ಬಗ್ಗೆ ಪುಸ್ತಕ ಬರೀತಾ ಇರೋದು ಯಾತಕ್ಕೆ ಅಂತಂದರೆ, ಅದು ಜಯದೇವ್ ಅವರ ಜೀವನದ ಚರಿತ್ರೆಯಲ್ಲ, ಅದು ರಾಷ್ಟ್ರೋತ್ಥಾನ, ಮಿಥಿಕ್ ಸೊಸೈಟಿ, ಗೋಖಲೆ ಸಾರ್ವಜನಿಕ ಸಂಸ್ಥೆ, ಅಮೃತ ಶಿಶು ವಿಹಾರ, ಅಬಲಾಶ್ರಮ, ಹೀಗೆ ಯಾವ್ಯಾವ ಸಂಸ್ಥೆಗಳ ಪುನರುಜ್ಜೀವನಕ್ಕಾಗಿ ಶ್ರಮಿಸಿದ್ರೋ ಆ ಎಲ್ಲ ಸಂಸ್ಥೆಗಳ ಇತಿಹಾಸವೇ ಅಲ್ಲಿ ಅಡಗಿರೋದ್ರಿಂದ ಇದು ಕೃತಿ ಮೌಲಿಕವಾದಂಥ ಮಾತನ್ನು ಪ್ರಸ್ತಾಪಿಸಿದ್ದಾರೆ. ತಮ್ಮ ಬದುಕನ್ನು ಸಾಮಾಜಿಕ ಸೇವೆಗೆ ಸಂಪೂರ್ಣವಾಗಿ ಮೀಸಲಾಗಿದ್ದಂತಹ ಅಪರೂಪದ ಚೇತನ ಮೈಚ ಜಯದೇವ್ ಅವರು ಭೌತಿಕವಾಗಿ ನಮ್ಮ ನಡುವೆ ಇಲ್ಲವಾದರೂ ಕೂಡ ಅವರ ನೆನಪು ನಮ್ಮ ಮುಂದಿನ ಜನಾಂಗದ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಬೇಕು ಅಂತನ್ನುವ ಕಾರಣದಿಂದಾಗಿ ಇಬ್ಬರು ವಿದ್ವಾಂಸರು ಸಂಗ್ರಹಿಸಿ ಸಿದ್ಧಪಡಿಸಿದಂತಹ ಅವಿಶ್ರಾಂತ ದೇಹಜೀವಿ ಮೈಚ ಜಯದೇವ್ ಬದುಕು ನೆನಪು ಕೃತಿಯ ಲೋಕಾರ್ಪಣೆಯಾಗಿದೆ. ಆ ಕೃತಿಯಲ್ಲಿ ಬೆನ್ನುಡಿಯಲ್ಲಿ ರಾಮಣ್ಣವರು ಒಂದು ಮಾತು ಬರೆದಿದ್ದಾರೆ. ನಮ್ಮ ಸಂಘದ ವ್ಯವಸ್ಥೆಯಲ್ಲಿ ಯಾರೇ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅವರನ್ನು ವೈಭವೀಕರಿಸುವಂತಹ ಕೆಲಸ ಯಾವತ್ತೂ ಮಾಡೋದಿಲ್ಲ. ಅದರ ಒಳಭಾಗದಲ್ಲಿ ಒಂದು ಮಾತು ಬರುತ್ತೆ. ಆದರೆ ಜಯದೇವ್ ಅವ್ರ ಬಗ್ಗೆ ಪುಸ್ತಕ ಬರೀತಾ ಇರೋದು ಯಾತಕ್ಕೆ ಅಂತಂದರೆ, ಅದು ಜಯದೇವ್ ಅವರ ಜೀವನದ ಚರಿತ್ರೆಯಲ್ಲ, ಅದು ರಾಷ್ಟ್ರೋತ್ಥಾನ ಮತ್ತು ಅವರು ಯಾವ್ಯಾವ ಸಂಸ್ಥೆಗಳಿಗೆ ಮಾನ್ಯ ಹೊಸಪಾಳೆ ಅವರು ಪ್ರಸ್ತಾಪಿಸಿದಂತಹ ಮಿಥಿಕ್ ಸೊಸೈಟಿ, ಗೋಖಲೆ ಸಾರ್ವಜನಿಕ ಸಂಸ್ಥೆ, ಅಮೃತ ಶಿಶು ವಿಹಾರ, ಅಬಲಾಶ್ರಮ, ಹೀಗೆ ಯಾವ್ಯಾವ ಸಂಸ್ಥೆಗಳ ಪುನರುಜ್ಜೀವನಕ್ಕಾಗಿ ಶ್ರಮಿಸಿದ್ರೋ ಆ ಎಲ್ಲ ಸಂಸ್ಥೆಗಳ ಇತಿಹಾಸವೇ ಅಲ್ಲಿ ಅಡಗಿರೋದ್ರಿಂದ ಇದು ಕೃತಿ ಮೌಲಿಕವಾದಂಥ ಮಾತನ್ನು ಪ್ರಸ್ತಾಪಿಸಿದ್ದಾರೆ. ಜಯದೇವ್ ಅವರು ಮೂಲತಃ ಮೈಸೂರಿನವರು. ಅವ್ರ ತಂದೆಯವರು ಚನ್ನಬಸಪ್ಪನವರು, ತಾಯಿ ರುದ್ರಮ್ಮನವರು. ಈ ಕೃಷ್ಣಮೂರ್ತಿಯವರು ಅದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅವರ ತಂದೆಯವರಿಗೂ ರಾಜೇಂದ್ರ ಸ್ವಾಮೀಜಿಯವ್ರಿಗೂ ಬಹಳ ನಿಕಟವಾದಂತಹ ಬಾಂಧವ್ಯ ಇದ್ದಂತಹದ್ದು. ಅರಮನೆ ಎದುರುಗಡೆ ಇದ್ದಂತಹ ಮೈಸೂರಿನ ಮಠದ ಸಮೀಪದಲ್ಲೇ ಅವರು ವಾಸ ಇದ್ದದ್ದು. ಮಠದಲ್ಲಿ ಪ್ರತಿ ಸೋಮವಾರ ಸತ್ಸಂಗ ನಡೀತಾ ಇತ್ತು. ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕಾಯಂ ಶ್ರೋತೃಗಳು ಯಾರು ಅಂತಂದರೆ ಜಯದೇವ್ ಅವರ ತಂದೆಯವರು ಚನ್ನಬಸಪ್ಪನವರು. ಅವರು ಸರಳವಾದಂತಹ ಜೀವನವನ್ನು ನಡೆಸಿದಂಥವರು. ಈ ಕೃತಿಯಲ್ಲಿ ಮಾನ್ಯ ಹೊಸಪಾಳೆ ಅವರು ಹೇಳಿದಾಗೆ 28 ಅಧ್ಯಾಯಗಳಿದೆ. ಅದರಲ್ಲಿ 262 ಪುಟಗಳಿದೆ. ಅವರ ಜೀವನದ ಪ್ರಮುಖವಾದಂತಹ ಘಟನೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಅವರು ಮೈಸೂರಿನಲ್ಲಿ ಓದುವಾಗ ಮುಂಚೆ ರಾಷ್ಟ್ರೋತ್ಥಾನದಲ್ಲಿ ಜಯದೇವ್ ಅವರು, ನಾಗಕೃಷ್ಣಪ್ಪನವರು ಇವರೆಲ್ಲ ಆತ್ಮೀಯರಾಗಿದ್ದಂಥವ್ರು. ಅವರ ಆತ್ಮೀಯ ಸಂಬಂಧ ರಾಷ್ಟ್ರೋತ್ಥಾನಕ್ಕೆ ಬಂದ ಮೇಲೆಲ್ಲ ಅವರು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಅಷ್ಟೇ ಆತ್ಮೀಯವಾಗಿ ಬೆಳೆದಂಥವರು. ಅವರು ಮೈಸೂರಿನಿಂದ ತುಮಕೂರು ಮತ್ತು ಕುಟುಂಬದ ಒತ್ತಾಯದ ಮೇಲೆ ಮೈಸೂರು ಮತ್ತು ಮಂಡ್ಯ, ಬೆಂಗಳೂರು, ಇಂಡಿಯಾ ಗ್ಯಾರೇಜ್ ಹೀಗೆ ಸೇವೆಯನ್ನು ಸಲ್ಲಿಸಿದ್ರು. ಆದರೆ ಮಂಡ್ಯದಲ್ಲಿದ್ದಾಗ ಇಲ್ಲಿ ಬೆಂಗಳೂರಿಗೆ ಬಂದಾಗ ಎಲ್ರಿಗೂ ಅವರು ಕೆಲಸ ಮಾಡುವಂತಹ ಉದ್ಯೋಗ ಫುಲ್ ಟೈಮ್ ಆಗಿರುತ್ತೆ, ಪಾರ್ಟ್ ಟೈಮ್ ಆಗಿ ಬೇರೆ ಕೆಲಸ ಮಾಡ್ತಾರೆ. ಅದು ಜಯದೇವ್ ಅವ್ರ ವಿಷಯ ಏನು ಅಂತಂದರೆ, ಎಲ್ಲಿ ಉದ್ಯೋಗದಲ್ಲಿದ್ದರೂ ಅದೇ ಪಾರ್ಟ್ ಟೈಮ್ ಅವ್ರಿಗೆ. ರಾಷ್ಟ್ರೀಯ ಸ್ವಯಂ ಸೇವಕದ ಕೆಲಸ ಫುಲ್ ಟೈಮ್ ಆಗಿ ಪೂರ್ಣಾವಧಿಗೆ ಕೆಲಸವನ್ನು ಮಾಡಿದಂಥವ್ರು. ಅವರಿಗೆ ದೊರೆತಂತಹ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಸಂಘದ ಸೇವೆಗಾಗಿ ಸಂಪೂರ್ಣವಾಗಿ ಮೀಸಲಿಟ್ಟಂತಹವರು. ರಾಷ್ಟ್ರೋತ್ಥಾನ ಪರಿಷತ್ತನ್ನು ಕಟ್ಟಿ ಬೆಳೆಸಿದ್ರು. ಅಲ್ಲಿ ಅನೇಕ ಯೋಜನೆಗಳನ್ನು ರೂಪಕ್ಕೆ ತಂದು ಇಲ್ಲಿ ಹೊಸಪಾಳೆ ಪ್ರಸ್ತಾಪಿಸಿದಂಥ ಭಾರತಿ ಪುಸ್ತಕ ಮಾಲೆ ಇರ್ಬೋದು, ಅದನ್ನು ಸಿದ್ಧವಾದದನ್ನು ಮಾರಾಟ ಮಾಡಿದಂತಹದ್ದೇ ಒಂದು ದೊಡ್ಡ ಇತಿಹಾಸ. ರಾಷ್ಟ್ರೋತ್ಥಾನದ ಇತಿಹಾಸದಲ್ಲಿ ಒಂದು ಇಡೀ ಲೇಖಕರ ಒಂದು ಸಮ್ಮೇಳನದಂತೆ ಮಾಡಿ ಅದನ್ನು ನಡೆಸಿದಂತೂ ಕೂಡ ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂತಹದ್ದು. ಶ್ರೀಮಠದಿಂದ ಪ್ರಾರಂಭಿಸಲಾದಂತಹ ಭಾರತೀಯ ಸಾಂಸ್ಕೃತಿಕ ಪರಿಷತ್ತಿಗೆ ಒಂದು ಅರ್ಥದಲ್ಲಿ ಮಾರ್ಗದರ್ಶಕರಾಗಿದ್ದವರು. ಭಾರತೀಯ ಸಂಸ್ಕೃತಿ, ಪರಂಪರೆ, ಹಿರಿಮೆಯನ್ನು ಮತ್ತೆ ಪುನರ್ಸ್ಥಾಪಿಸಲಿಕ್ಕಾಗಿ
ಹೇಗೆ ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳು ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳುತ್ತೋ, ಮಠಾಧಿಪತಿಗಳು ಕೂಡ ಅಂಥ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಕಾರಣದಿಂದಾಗಿ ಊಟಿಯಲ್ಲಿ ನಡೆದಂಥ ಎಲ್ಲ ಪೂಜ್ಯರ ಒಂದು ಸಮಾವೇಶದಲ್ಲಿ ಸ್ಥಾಪನೆಯಾದಂತಹದ್ದು ಭಾರತೀಯ ಸಾಂಸ್ಕೃತಿಕ ಪರಿಷತ್ತು. ಸಿದ್ದೇಶ್ವರ ಮಹಾಸ್ವಾಮಿಗಳು, ಆದಿಚುಂಚನಗಿರಿ ಶ್ರೀಗಳು, ಪೇಜಾವರ ಶ್ರೀಗಳು ಅವರೆಲ್ಲ ಸೇರಿ ರಚನೆ ಮಾಡಿದ್ದು. ಹಲವಾರು ಸಭೆಗಳಲ್ಲಿ ಜಯದೇವ್ ಅವರು ಭಾಗವಹಿಸ್ತಾ ಇದ್ರು. ಯಾವ ಸಭೆಗೆ ಬಂದರೂ ಕೂಡ ನಾವೆಲ್ಲ ಅಲ್ಲೇ ಚರ್ಚೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ವಿ. ಅದು ಅಲ್ಪಾವಧಿಯದು, ಮಧ್ಯಮಾವಧಿ, ದೀರ್ಘಾವಧಿಯಲ್ಲಿ ಏನೇನು ಸೇವೆಗಳನ್ನು ಮಾಡಲಿಕ್ಕೆ ಅಂತ ಟಿಪ್ಪಣಿಯನ್ನು ಸಿದ್ಧ ಮಾಡ್ಕೊಂಡು ಬರ್ತಾ ಇದ್ದಂತಹ ಏಕೈಕ ವ್ಯಕ್ತಿ ಅಂದರೆ ಮೈಚಾ ಜಯವರು. ಅದನ್ನು ಪ್ರೆಸೆಂಟ್ ಮಾಡಿ ಇದನ್ನು ಹೀಗೆ ಮಾಡಬೇಕು ಅಂತಕ್ಕಂತಹ ಅವರ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದರು. ಅಂತಹ ಅಪರೂಪದ ಜೀವಿಗಳಾಗಿದ್ದರು ಜಯದೇವ್ ಅವರು. ಅವರು ಯಾವತ್ತೂ ಕೂಡ ಕಿಂಗ್ ಆಗಬೇಕು ಅಂತಂದವರಲ್ಲ, ಮನುಷ್ಯನ ಜೀವನವೇ ದುರ್ಲಭವಾದಂತಹದ್ದು. ಅಂತಹ ಜೀವನವನ್ನು ಪವಿತ್ರವನ್ನಾಗಿ ಮಾಡಬೇಕಾದಂತಹದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿರುತ್ತೆ. ವಿಷ್ಣು ಪುರಾಣದಲ್ಲಿ ಬರುವ ಹಾಗೆ ಅತ್ರ ಜನ್ಮ ಸಹಸ್ರಾಣಂ ಸಹಸ್ರೈರಪಿ ಸತ್ತಮ ಕದಾಚಿತ್ ಲಭತೆ ಜಂತು ಮನುಷ್ಯಂ ಪುಣ್ಯ ಸಂಚಯ. ಸಾವಿರಾರು ಒಂದು ಪುಣ್ಯ ಕರ್ಮಗಳ ಸಂಚಯದಿಂದ ಮನುಷ್ಯನಿಗೆ ಈ ಒಂದು ಜನ್ಮ ಲಭ್ಯ ಆಗಿರುತ್ತೆ. ಆ ದೊಡ್ಡದಂತಹ ಜನ್ಮವನ್ನು ಶ್ರೇಷ್ಠತಮವಾಗಿ ಬದುಕಿ ಅನಿತ್ಯಾಣಿ ಶಿರಿರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಅಮೃತ ಕರ್ತವ್ಯ ಸಮಗ್ರಹ ಅಂತನೂ ಹಾಗೆ ಪ್ರತಿ ಕ್ಷಣದಲ್ಲೂ ಕೂಡ ಮನುಷ್ಯ ತನ್ನ ಸೇವೆಯಲ್ಲಿ ತೊಡಗಿಸ್ಕೊಳ್ತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದು. ಜಯದೇವರ ಕುರಿತು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅಥರ್ವ ವೇದದಲ್ಲಿ ಒಂದು ಮಾತು ಬರುತ್ತೆ, ಮಾತಾ ಭೂಮಿ ಪುತ್ರ ಅಹಂ ಪೃಥಿವ್ಯ ಅನ್ನುವ ಮಾತೇನಿದೆ. ಈ ಭೂಮಿಯು ನನ್ನ ತಾಯಿ, ನಾನು ಅವಳ ಪುತ್ರ ಅಂತಕ್ಕಂಥದ್ದನ್ನೇ ಧ್ಯೇಯವಾಗಿರಿಸ್ಕೊಂಡಂಥವರು ಮೈಚಾ ಜಯದೇವರು. ಆ ಕಾರಣಕ್ಕಾಗಿಯೇ ತಮ್ಮ ಇಡೀ ಬದುಕನ್ನು ಸೇವೆಗಾಗಿ ಮುಡಿಪಾಗಿಟ್ಟಂಥವರು. ಅವರು ಯಾವುದೇ ಅಧಿಕಾರ ಮತ್ತೊಂದಕ್ಕಾಗಿ ಆಸೆ ಪಟ್ಟವರಲ್ಲ. ಇಲ್ಲಿ ಮಾನ್ಯ ದಿನೇಶ್ ಹೆಗ್ಡೆಯವರು ಒಂದು ಪ್ರಸಂಗವನ್ನು ಪ್ರಸ್ತಾಪಿಸಿದ್ರು. ಅದನ್ನು ಹೊಸಬಾಳೆಯವರು ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಹೇಳಿದ್ದನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಅವರು ಪ್ರಚಾರಕರಾಗಿ ಮತ್ತೆ ಹಿಂದೆ ಸೇವೆ ಮಾಡಬೇಕಾಗಿ ಬಂದಾಗ ಅವರೊಂದು ಮಾತು ಕೇಳ್ತಾರೆ, ನೀವು ಇದನ್ನೇ ಬಂದಿದ್ದೀರಿ ಪ್ರಚಾರಕರಾಗಿ, ಏನು ಅನಿಸುತ್ತೆ ಅಂತ. ಅವ್ರು ಹೇಳೋ ಮಾತು ಅವರೇ ಬರೆದಿದ್ದಾರೆ, ಅನಿಸೋದೇನಪ್ಪ, ಇಷ್ಟು ವರ್ಷ ನಾನು ಕಾರ್ಯವಾಹನಾಗಿದ್ದರಿಂದ ಸಂಘ ಸ್ಥಾನಕ್ಕೆ ಹೋದಾಗ ನನಗೆ ಒಂದು ಪ್ರಣಾಮ ಆದರೂ ಸಿಗ್ತಿತ್ತು, ಈಗ ಸಂಘ ಅದನ್ನು ಕಿತ್ತುಕೊಂಡು ಬಿಟ್ಟಿತ್ತು ಅಂತೇಳಿ ಒಂದು ಸೌಹಾರ್ದಯುತವಾದಂತಹ ಹಾಸ್ಯ ಪ್ರಜ್ಞೆಯಿಂದ ಆ ಮಾತನ್ನು ಹೇಳಿದ್ದಾರೆ. ಇಲ್ಲಿ ದಿನೇಶ್ ಅವರು ಹೇಳಿದಾಗೆ ಅದನ್ನು ಸಂತೋಷವಾಗಿ ಅದೇ ಕ್ಷಣದಲ್ಲಿ ತಮ್ಮ ವಹಿಸಿದಂತಹ ಸೇವಾ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಕಾರ್ಯವನ್ನು ಮಾಡಿದಂಥವರು ಜಯದೇವ್ ಅವರು. ಅಲ್ಲಮ್ಮ ಪ್ರಭುಗಳ ಒಂದು ವಚನ ಇದೆ, ಮುಸುರೆಯ ಮಡಕೆಯ ನೊಣ ಮುತ್ತಿಕೊಂಬಂತೆ ಕಸವುಳ್ಳ ಹೊಲದಲ್ಲಿ ಪಶುಗಳ ನೆರೆದಿಪ್ಪಂತೆ ಅನ್ನ ಉದಕ ಹೊನ್ನು ವಸ್ತ್ರಗಳ ದೊರೆಯ ಬಾಗಿಲಲ್ಲಿ ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿಪ್ಪರು. ಗುಹೇಶ್ವರ ನಿಮ್ಮ ಶರಣರು ಆಶಾಪಾಶ ವಿರಹಿತರು. ಅಲ್ಲಮ್ಮ ಪ್ರಭುಗಳು ಹೇಳಿದಾಗೆ ಆಶಾಪಾಶ ವಿರಹಿತರಾಗಿದ್ದಂಥವ್ರು ಅಂತಂದರೆ ಮೈಚಾ ಜಯದೇವ್ ಅವರು. ಯಾವತ್ತೂ ಕೂಡ ಆಸೆಪಟ್ಟವರಲ್ಲ, ಅದು ಬೇಕು ಅಂತಂದವರಲ್ಲ. ಈಗ ಹೊಸಬಾಳೆಯವರು ಹೇಳಿದಾಗ ಅವ್ರಿಗೋಸ್ಕರನೇ ಒಂದು ಸನ್ಮಾನ ಏರ್ಪಡಿಸಿದ್ರು ಕೂಡ ಕಾರಣವನ್ನು ಕೊಟ್ಟು ಅದರಿಂದ ಹಿಂದೆ ಉಳಿದಂತಹ ಒಂದು ಹೃದಯ ಶ್ರೀಮಂತಿಕೆಯ ಮನುಷ್ಯ ಅವರು. ಅವರ ಜೀವನ ಹೇಗಿತ್ತು ಅಂದರೆ ಒಂದೇ ಮಾತಿನಲ್ಲಿ ಬರುವ ಹಾಗೆ ತುಮಿ ವಿದ್ಯಾ, ತುಮಿ ಧರ್ಮ, ತುಮಿ ಹರಿ, ತುಮಿ ಕರ್ಮ, ತ್ವಮಹಿ ಪ್ರಾಣಾಯಿ ಶರೀರೆ ಒಂದೇ ಮಾತರಂ. ನೀನೇ ನನ್ನ ಜ್ಞಾನ, ನೀನೇ ಧರ್ಮ, ನೀನೇ ದೈವ, ನೀನೇ ನನ್ನ ಲಕ್ಷ್ಯ, ನೀನೇ ನನ್ನ ಶರೀರಾರ್ಪಣ, ಒಂದೇ ಮಾತರಂ ಅನ್ನುವಂಥ ರೀತಿಯಲ್ಲಿ ಬದುಕನ್ನು ನಡೆಸಿದಂಥವರು ಜಯದೇವ್ ಅವರು. ಸದಾ ಒಂದು ಉತ್ತಮವಾದಂತಹ ಸೌಹಾರ್ದಯುತವಾದಂತಹ ವಾತಾವರಣಕ್ಕಾಗಿ ಶ್ರಮಿಸಿದಂಥವರು. ಮತ್ತು ಯುವಕರಲ್ಲಿ ಅವರು ಮೈಸೂರಿನಲ್ಲಿದ್ದಾಗ, ಮಂಡ್ಯದಲ್ಲಿದ್ದಾಗ, ಬೆಂಗಳೂರಿನಲ್ಲಿದ್ದಾಗ ಸಂಘದ ಸಂಜೆಯ ಒಂದು ಕಾರ್ಯಕ್ರಮಗಳಿಗೆ ಯುವಕರು ಮಕ್ಕಳು ಬರಬೇಕು ಅಂತಂದಾಗ ಅವರಿಗೆ ಹೋಗಿ ಪ್ರೇರಣೆಯನ್ನು ನೀಡಿ ಅದರಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಉತ್ತೇಜನ ನಡೆಸ್ತಿದ್ದಂತಹ ಒಂದು ವ್ಯಕ್ತಿತ್ವ ಜಯದೇವ್ ಅವ್ರದ್ದು. ಈಗ ಮೊನ್ನೆ ತಾನೇ ಚಿತ್ರದುರ್ಗದಲ್ಲಿ ಒಂದು ವಿಶೇಷವಾದ ಅದ್ದೂರಿಯಾದ ಕಾರ್ಯಕ್ರಮ ಏನು ನಡೆಯಿತು ಯಡಿಯೂರಪ್ಪನವ್ರದ್ದು. ಮಂಡ್ಯದಲ್ಲಿದ್ದಾಗ ಅವರು ಬೂಕನಕೆರೆಯಿಂದ ಬಂದು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಅವರೇ ಆಕರ್ಷಿತರಾಗಿ ಸಂಘದ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದಾಗ ಯಡಿಯೂರಪ್ಪನವ್ರು ಒಂದು ದಿವಸ ಬರಲಿಲ್ಲ ಅಂತಂದರೂ ಬೂಕನಕೆರೆಗೆ ಸೈಕಲ್ ಹೋಗಿ ಯಾಕೆ ಬಂದಿಲ್ಲ ಅಂತ ಕರ್ಕೊಂಡು ಬಂದು ಅವರನ್ನು ಒಂದು
RSSನ ಪೂರ್ಣಾವಧಿಯಾಗಿ ಮಾಡಿದಂಥ ಕೀರ್ತಿ ಕೂಡ ಜಯದೇವ್ ಅವರಿಗೆ ಸಲ್ಲುವಂತಹದ್ದು. ಅಂತಹ ಒಬ್ಬ ವಿಶೇಷ ಚೈತನ್ಯದ ವ್ಯಕ್ತಿಯ ಕುರಿತು ಈ ಕೃತಿ ರಚನೆಯಾಗಿದೆ. ಅವರಲ್ಲಿ ಮತ್ತೊಬ್ಬರು ಶರಣರು ಹೇಳುವ ಹಾಗೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿರುವಂದನ್ನು ಹಾಗೆ ಇಂಥ ನಿರ್ಲಿಪ್ತವಾದಂತಹ ಒಂದು ಬದುಕನ್ನು ನಡೆಸಿದಂಥವರು ಜಯದೇವ್ ಅವರು. ಅವರನ್ನು ಕುರಿತು ಬಾಬಾ ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಬೀಳೂರು ಸುದರ್ಶನ್ ಅವರು ಈ ಕೃತಿಯನ್ನು ಸಿದ್ಧಪಡಿಸಿದ್ದಾರೆ. ಒಂದು ಮಹತ್ವವಾದ ಕೃತಿ ಅದು. ಅವರ ಹೆಸರಿನಲ್ಲಿ ಆಸ್ಪತ್ರೆ ಸ್ಥಾಪನೆಯಾಗಿದೆ. ಬಹುಶಃ ಜಯದೇವರಿದ್ದಾಗ ಅವರ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತೀವಿ ಅಂದಿದ್ರೆ, ಅಥವಾ ಅವರನ್ನು ಕುರಿತಾಗಿ ಇಂತಹ ಒಂದು ಕೃತಿಯನ್ನು ಬಿಡುಗಡೆ ಮಾಡ್ತೀವಿ ಅಂತಂದಿದ್ರೆ, ಎರಡಕ್ಕೂ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದ್ದ ವ್ಯಕ್ತಿಯ ಹೆಸರಿನಲ್ಲಿ ಎರಡೂ ಕೂಡ ಕೆಲಸ ಆಗಿದೆ. ಆಸ್ಪತ್ರೆಯಲ್ಲಿ ಈಗ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ ಮತ್ತು ಎಲ್ಲ ಪದ್ಧತಿಗಳನ್ನು ಸಂಯೋಜಿಸಿ ಎಲ್ರಿಗೂ ಚಿಕಿತ್ಸೆಯನ್ನು ನೀಡ್ತಾ ಇದ್ದು, ಅದು ತುಂಬ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥದ್ದು ಸಂತೋಷ ಸಂಗತಿ. ಅವರು ಇದ್ದಷ್ಟು ಕಾಲ ಅವರ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಇದಕ್ಕೆ ಮೀಸಲಾಗಿಟ್ಟು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥವರು. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಂಥ ಸಂದರ್ಭದಲ್ಲಿ ಸಾಗರ್ ಅಪೋಲೋ ಹಾಸ್ಪಿಟ್ಲಲ್ಲಿ ಅವರ ಭೇಟಿಯಾಗಿ ಅವರ ಚಿಕಿತ್ಸಾ ವೆಚ್ಚವನ್ನು ಭರಿಸುವಂತಹ ಒಂದು ಅಪೇಕ್ಷೆಯನ್ನು ಅನೇಕ ಜನ ವ್ಯಕ್ತಪಡಿಸೋದುಂಟು. ಅವರೆಲ್ಲರಿಗೂ ಹೇಳೋದೊಂದೇ, ಸಂಘ ನನ್ನ ಪಾಲಿಗಿದೆ, ಸಂಘದಿಂದ ಚಿಕಿತ್ಸೆಯನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ನಿರೀಕ್ಷಿಸೋದಿಲ್ಲ, ನೀವು ಕೊಡಬಾರ್ದು ಅಂತ ನಮ್ಮ ಮಾತನ್ನು ಹೇಳಿದಂತಹ ಹಿರಿಯ ಚೇತನ ಅವರು ಮೈಚಾ ಜಯದೇವ್ ಅವರು. ಅವರಿವತ್ತು ನಮ್ಮ ಕಣ್ಮಿಂದ ಹಿಂದೆ ಇದ್ದರೂ ಕೂಡ ಅವರ ಧ್ಯೇಯಗಳು, ಅವರ ಆದರ್ಶಗಳು ನಮ್ಮ ಕಣ್ಮುಂದೆ ಸ್ಥಿರವಾಗಿದೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಏನೇ ಕೆಲಸ ಮಾಡಿದ್ರೂ ಕೂಡ ತನ್ನಿಂದ ಅದು ಆಯಿತು ಅಂತನ್ನುವಂಥ ಭಾವನೆಯಿಂದ ಹೊರಗೆ ಬಂದಾಗ ಮಾತ್ರ ಮಾಡಿದ ಕೆಲಸವೂ ಕೂಡ ಶ್ರೇಯಸ್ಸಿರುತ್ತೆ, ಮಾಡಿದ ವ್ಯಕ್ತಿಗೂ ಕೂಡ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಕಾರ್ಯವನ್ನು ಮಾಡಿದಂಥವರು ಜಯದೇವ್ ಅವರು. ಅವರನ್ನು ಕುರಿತಾದಂಥ ಕೃತಿ ಈಗ ಸಿದ್ಧವಾಗಿದೆ. ಇದು ಕಳೆದ 1-2 ತಿಂಗಳ ಹಿಂದೆ ತನಿಸುಂದರದ ಒಂದು ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಲೋಕಾರ್ಪಣೆ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಆ ಸಂದರ್ಭದಲ್ಲಿ ಅದು ಮುಂದೂಡಲ್ಪಟ್ಟದ್ರಿಂದ ಇವತ್ತು ಒಂದು ವಿಶೇಷವಾದ ರೀತಿಯಲ್ಲಿ ಕೃತಿ ಬಿಡುಗಡೆ ಆಗ್ತಾ ಇರತಕ್ಕಂಥ ಸಂತೋಷ ಸಂಗತಿ. ಅವರು ತುರ್ತು ಸ್ಥಿತಿಯ ಬಂಧನಕ್ಕೆ ಒಳಗಾಗಬೇಕಾದಾಗ ಅವರು ಅಗೋಚರವಾಗಿ ಉಳಿದಿದ್ದರೂ ಕೂಡ ಸೆರೆಮನೆಯಲ್ಲಿರ್ತಕ್ಕಂಥವ್ರಿಗೆ ಆತ್ಮವಿಶ್ವಾಸವನ್ನು ತುಂಬುವಂತಹ ಒಬ್ಬ ವ್ಯಕ್ತಿಯ ಅಗತ್ಯ ಇದೆ ಅಂತೇಳಿ ಅವರೇ ಬಂದು ಅಲ್ಲಿ ಒಂದು ಹೋರಾಟವನ್ನು ನಡೆಸಿ ಅಲ್ಲಿ ಬಂಧನಕ್ಕೆ ಒಳಗಾದಂಥವರು ಜಯದೇವರು. ಅಲ್ಲಿದ್ದಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಸೆರೆಮನೆಯಲ್ಲಿ ಅಲ್ಲಿದ್ದಂಥವ್ರಿಗೆಲ್ಲ ಆತ್ಮಸ್ಥೈರ್ಯ, ದೇಶಭಕ್ತಿ, ಇದರಿಂದ ವಿಚಲಿತರಾಗದೆ ಹೇಗೆ ನಮ್ಮ ಹೋರಾಟದಲ್ಲಿ ಮುಂಚೂಣಿಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಸರ್ವರಿಗೂ ತೊಡಗಿಸ್ಕೊಟ್ಟಂತಹ ಅವರು ಮೈಚಾದೇವರು. ಅವರ ಕುರಿತು ಈ ಕೃತಿ ಬಿಡುಗಡೆಯಾಗಿದೆ. ಈ ಕೃತಿಯನ್ನು ಒಬ್ಬ ಲೇಖಕ, ಸ್ವಯಂ ಕಾದಂಬರಿಕಾರನೋ ನಾಟಕಕಾರನೋ ಬರೆಯೋದು ಬಹಳ ಸುಲಭ. ಆದರೆ ವಿಷಯವನ್ನು ಸಂಗ್ರಹಿಸಿ ಅದಕ್ಕೊಂದು ಒಳ್ಳೆಯ ರೂಪವನ್ನು ಕೊಟ್ಟು ಕೃತಿ ರೂಪದಲ್ಲಿ ತರೋದು ಒಂದು ಸಾಹಸದ ಕೆಲಸ. ಅದನ್ನು ನಮ್ಮ ಬಾಬಾ ಕೃಷ್ಣಮೂರ್ತಿಯವರು ಮತ್ತು ಬೀಳೂರು ಸುದರ್ಶನ್ ಅವರು ತುಂಬ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ನಾವು ಇಲ್ಲಿ ಸನ್ಮಾನ ಮಾಡುವಾಗ ಹೇಳಿದ್ವಿ, ಒಬ್ಬರು ಪೂರ್ವಾರ್ಧ, ಅವರು ಉತ್ತರಾರ್ಧ ಅಂತ. ಸಾಮಾನ್ಯವಾಗಿ ಎಡಗಡೆಗೆ ಪೂರ್ವ ಅಂತೀವಿ, ಬಲಗಡೆಗೆ ಉತ್ತರ ಅಂತೀವಿ. ಅದು ನಮ್ಮ ಉತ್ತರದಲ್ಲಿ ಇವರಿದ್ದಾರೆ, ಪೂರ್ವದಲ್ಲಿ ಇವರಿದ್ದಾರೆ. ಆದರೆ ಸಭಿಕರಿಗೆ ಪೂರ್ವದಲ್ಲಿ ಅವರೇ ಇದ್ದಾರೆ, ಉತ್ತರದಲ್ಲಿ ಇವರೇ ಇದ್ದಾರೆ. ಅವರಿಬ್ಬರು ಅಷ್ಟು ಸೊಗಸಾಗಿ ಕೃತಿಯನ್ನು ಸಿದ್ಧಪಡಿಸಿದ್ದಾರೆ. ಕೃತಿಗಳನ್ನು ಮಾಡೋದು ಅಷ್ಟು ಸುಲಭವಲ್ಲ. ಅದು ಇತಿಹಾಸ, ಚರಿತ್ರೆ ಯಾವುದಕ್ಕೂ ಧಕ್ಕೆ ಬರದ ಹಾಗೆ ಮಾಡೋದು. ಒಂದು ದೊಡ್ಡದ ಥಾಮಸ್ ಕ್ಯಾರೆಲ್ ಒಂದು ಮಾತು ಹೇಳ್ತಾನೆ, ದಿ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಈಸ್ ಬಟ್ ದಿ ಬಯೋಗ್ರಫಿ ಆಫ್ ಗ್ರೇಟ್ ಮೆನ್ ಅಂತ ಒಬ್ಬ ಫಿಲಾಸಫರ್ ಹೇಳುವಂಥ ಮಾತು. ಇಂತಹ ಪ್ರಮುಖ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ಇತಿಹಾಸದ ಪುಟಗಳಲ್ಲಿ ಸದಾ ನಿಲ್ಲುವಂತಹದ್ದು. ಅಂಥ ಕೆಲಸವನ್ನು ಬಾಬು ಕೃಷ್ಣಮೂರ್ತಿಯವರು ಮತ್ತು ಸುದರ್ಶನ್ ಅವರು ಮಾಡಿದ್ದಾರೆ. ಬಾಬು ಕೃಷ್ಣಮೂರ್ತಿಯವರು ಆಳವಾದ ಅಧ್ಯಯನ ಮಾಡಿದಂಥವರು, ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ತೊಡಗಿಸ್ಕೊಂಡಂಥವರು, ಒಳ್ಳೆಯ ಲೇಖಕರು, ಚಿಂತಕರು. ಕೈವಾರ ಕ್ಷೇತ್ರದ ಮಲ್ಲಾರ ಪತ್ರಿಕೆ ತುಂಬ ಯಶಸ್ವಿಯಾಗಿ ನಡೆಸಿಕೊಂಡು ಇವತ್ತು ಬರ್ತಾ ಇರೋದರ ಹಿಂದೆ ಬಾಬು ಕೃಷ್ಣಮೂರ್ತಿಯವರ ಒಂದು ಕೊಡುಗೆ ಇದೆ ಅಂತ ಅನ್ನೋದನ್ನು ನೆನಪಿನಲ್ಲಿ ಮಾಡಿಕೊಂಡು, ಬೀಳೂರು ಸುದರ್ಶನ್ ಅವರು ಲೇಖಕರು ಮತ್ತು ಟೆಕ್ನಾಲಜಿಯ ಹಿನ್ನೆಲೆಯನ್ನು ಉಳ್ಳಂಥವರು.
ಎರಡನ್ನೂ ಸಮನ್ವಯಗೊಳಿಸಿಕೊಂಡು ಸಮಾಜದ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವರು. ಶ್ರೀ ಎಂ ಪಿ ಕುಮಾರ್ ಅವರು ಒಂದು ಹಿರಿಯ ಚೇತನ, ಇವ ಚಾಣಕ್ಯ ವಿದ್ಯಾಲಯದ ಪ್ರೋ ಚಾನ್ಸಲರ್ ಆಗಿ, ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥವರು. ಈ ಕೃತಿಯನ್ನು ಕುರಿತು ಮಾತನಾಡಿದವರು ಮತ್ತಾರೂ ಅಲ್ಲದೆ RSSನ ಸರ ಕಾರ್ಯಕರ್ತರಾದಂತಹ ಮಾನ್ಯ ದತ್ತಾತ್ರೇಯ ಹೊಸಬಾಳವರು. ಅವರು ಆಳವಾದ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು. ದೇಶದ ಬಗ್ಗೆ ಸಾಮಾನ್ಯರಲ್ಲೂ ಕೂಡ, ದೇಶ ವಿದೇಶಿಗರೆಲ್ಲರಲ್ಲೂ ಕೂಡ ದೇಶ ಪ್ರಜ್ಞೆಯನ್ನು ಮೂಡಿಸುವಂತಹ ಒಂದು ಕಾರ್ಯವನ್ನು ನಿಷ್ಠಾಪೂರ್ಣವಾಗಿ ಮಾಡ್ತಾ ಇರ್ತಕ್ಕಂಥವರು ಮತ್ತು ಹಾಸ್ಯ ಪ್ರಜ್ಞೆ ಉಳ್ಳಂಥವರು. ಗಂಭೀರವಾದ ವಿಚಾರಗಳನ್ನು ಕೂಡ ಹಾಸ್ಯದ ಲೇಪನ ಮುಖಾಂತರವಾಗಿ ಎಲ್ಲರ ಮನಸ್ಸಿಗೆ ಆಳವಾಗಿ ತಿಳಿಯುವಂತಹ ಒಂದು ವಿಶೇಷವಾದಂತಹ ಕಲೆಯನ್ನು ರೂಢಿಸಿಕೊಂಡಿರ್ತಕ್ಕಂತಹ ಹೊಸಬಾಳೆಯವರು ಈ ಕೃತಿಯನ್ನು ಕುರಿತು ಪರಿಚಯ ಮಾಡಿದ್ದಾರೆ. ಕೃತಿಯ ಪರಿಚಯ ಅಂತ ಅನ್ನೋದು ಒಂದು ಸಂಗತಿ, ಆದರೆ ಅದನ್ನು ಹಿನ್ನೆಲೆಯಲ್ಲಿ ಅನೇಕ ವಿಚಾರಗಳನ್ನು ಸವಿಸ್ತಾರವಾಗಿ ನಮ್ಮ ಮುಂದೆ ಅವರು ಇಲ್ಲಿ ಹಂಚ್ಕೊಂಡಿದ್ದಾರೆ. ಅಭಿನಂದನೆಯ ಕೆಲಸ ಮಾಡಿದ್ದಾರೆ. ಈ ಕೃತಿಯ ಬೆಳಗ್ಗೆ ಒಂದು ಕೊನೆಗೊಂದು ಮಾತು ಹೇಳಿದ್ರು, ಹೇಳೋದು ಭಾಳ ಇದೆ, ಆದರೆ ಓದಬೇಕು ಅಂತ ಹೇಳಿದ್ರು. ಅದರಿಂದ ಕೃತಿಯನ್ನು ಓದೋದು ಮುಖ್ಯವಾದದ್ದು. ಮೊನ್ನೆ ಮೈಸೂರಿನಲ್ಲಿ ಒಂದು 4 ಪುಸ್ತಕಗಳ ಬಿಡುಗಡೆ ಇತ್ತು. ಅಲ್ಲಿ ಒಬ್ಬರು ಮಾತನಾಡ್ತಾ ಹೇಳಿದ್ರು, ಅವರೊಂದು ಕೃತಿ ಬಿಡುಗಡೆಗೆ ಹೇಗೆ ಹೋಗಿದ್ರಂತವರು. ಅವ್ರು ಹೋಗುವಾಗ ಒಬ್ಬರು ಸ್ನೇಹಿತರು ಬಂದು, ಸರ್ ಹೋಗ್ತಾ ಇದ್ರಲ್ಲ, ನಾನು ಬರಲ್ಲ ಸರ್ ಅಂದ್ರಂತ. ಬನ್ನಿ ಅಂತಂದ್ರಂತವ್ರು. ಆಮೇಲೆ ಬರ್ತಾ ಹೇಳಿದ್ರಂತೆ, ಒಳ್ಳೆ ಕಾರ್ಯಕ್ರಮ ಸರ್, ಅದು ಒಳ್ಳೆಯ ಗೆಸ್ಟ್ಗಳಿದ್ದಾರೆ, ಮತ್ತು ವಿನಾಯಿತಿಗೂ ಪುಸ್ತಕ ಸಿಗುತ್ತೆ, ಅಲ್ಲಿ ಭಾಷಣ ಭಾಗವಹಿಸ್ದಂಗೂ ಆಯಿತು, ಪುಸ್ತಕ ತಗೊಂಡಂಗೂ ಆಯಿತು, ಬರ್ತೀವಿ, ಅಯ್ಯೋ ಸಂತೋಷ ಬನ್ನಿ ಅಂತೇಳಿ ಹೇಳಿದ್ರಂತವ್ರು. ಈ ಕಾಲದಲ್ಲಿ ಪುಸ್ತಕ ತಗೋಬೇಕು ಅಂತ ಆಸೆ ಇರೋರು ಇದಲ್ಲಪ್ಪ ಬನ್ನಿ ಅಂತ. ಕಾರ್ಯಕ್ರಮ ಬಂತು, ಚೆನ್ನಾಗಾಯಿತು. ಅವ್ರು ಕಾರ್ಗೋದ್ರು, ಇವರು ಕಾರ್ಗೋದ್ರು. ಆಮೇಲೆ ಅವರು ನೋಡಿದ್ರಂತೆ ಕೈಯಲ್ಲಿ ಏನೂ ಇರಲಿಲ್ಲ. ಅವ್ರು ಹೇಳಿದ್ರಂತೆ ಕಾರ್ಯಕ್ರಮ ಹೆಂಗಾಯಿತು ಅಂತ. ಭಾಳ ಚೆನ್ನಾಗಾಯಿತು ಸರ್, ನೀವು ಪುಸ್ತಕ ತಗೋಬೇಕು ಅಂತಂದ್ರಲ್ಲ ಅಂತ. ಯಾತಿಗೆ ಸರ್ ತಗೊಳ್ಳೋದು ಅಂದ್ರಂತವ್ರು. ಹಂಗಂದ್ರೆ ಏನು ಅಂದ್ರಂತೆ, ಪರಿಚಯ ಮಾಡಿದವ್ರು ಎಲ್ಲ ಹೇಳೇ ಬಿಟ್ರಲ್ಲ, ಇಲ್ಲೇನು ಸರ್ ತಗೊಳ್ಳೋದು ಅಂತ. ಅಂದರೆ ಯಾವುದೇ ಪುಸ್ತಕ ಲೋಕಾರ್ಪಣೆ ಅದರ ಪರಿಚಯ ಅಂದರೆ ಸಂಕ್ಷಿಪ್ತವಾಗಿ ಅದನ್ನು ತಿರುಳನ್ನು ತಿಳಿಸಿ ಮುಂದೆ ಅದು ಓದಲಿಕ್ಕೆ ಅವಕಾಶ ಕೊಟ್ಟರೆ ಓದಿದವ್ರಿಗೂ ಆನಂದ ಪಡಲಿಕ್ಕೆ ಸಾಧ್ಯ ಆಗುತ್ತೆ, ಸಿದ್ಧಪಡಿಸಿದಂತಹ ಲೇಖಕರಿಗೂ ಸಂತೋಷ ಆಗುತ್ತೆ. ಯಾವ ವ್ಯಕ್ತಿಯನ್ನು ಕುರಿತೀವಿ ಅಂತಾರೋ ಅವ್ರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ಲಾಗುತ್ತೆ. ಆದ್ದರಿಂದ ಈ ಸಂಜೆ ಇಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ. ಜಯದೇವರ ವ್ಯಕ್ತಿತ್ವಕ್ಕೆ ಹಿಡಿದಂಥ ಒಂದು ಕೈಗರಣಿಯಾಗಿದೆ. ಜಯದೇವರವರ ಹೆಸರೇ ಜಯದೇವ ಅಂತ. ಯಾವಾಗಲೂ ಜಯದೇವ ಹಾಗೆ ಅವರ ಹೆಸರು ಶಾಶ್ವತವಾಗಿರಲಿ. ಅವರ ಬದುಕು ನಮ್ಮ ಯುವಕರಿಗೆ, ಮಕ್ಕಳಿಗೆ, ಹಿರಿಯರಿಗೆ ಒಂದು ಆದರ್ಶಪ್ರಾಯವಾಗಿರಲಿ. ಆ ಮೂಲಕ ನಮ್ಮ ರಾಷ್ಟ್ರಭಕ್ತಿಯನ್ನು, ದೇಶಭಕ್ತಿಯನ್ನು, ದೇಶ ಸೇವೆಗೆ ಕಂಕಣ ತೊಡುವಂತಹ ಒಂದು ಪ್ರೇರಣೆ ಉಂಟಾಗಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ, ಭಗವಂತನ ಕೃಪೆ ನಿಮ್ಮೆಲ್ಲರಿಗೂ ಇರಲಿ ಅಂತ ಹರಿಸಿ 4 ಮಾತಿಗೆ ವಿರಾಮ ಕೊಡ್ತೇನೆ.